ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನೋಡ್ಬೋದು ನೀವು ಇನ್ಸ್ಟೆಂಟಾಗಿ ಹೇರ್ ಪ್ಯಾಕ್ನ ಹೇಗೆ ಮಾಡಿಕೊಡ್ತೇನೆ ಅಂತ. ಅದು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ನಿಮ್ಮ ತಲೆಗೆ ಬೀಳೋದಿಲ್ಲ. ಹಾಗೂ ಇನ್ಸ್ಟೆಂಟ್ ಹೇರ್ ಪ್ಯಾಕ್ನ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಕೂಡ ಹೀಗೆ ಒಂದು ಇನ್ಸ್ಟೆಂಟ್ ಹೇರ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಯಾವಾಗ ಬೇಕು ಅವಾಗ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಹಾಗೂ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದು ಈ ಇನ್ಸ್ಟೆಂಟ್ ಒಂದು ಹೇರ್ ಪ್ಯಾಕು. ಹಾಗೂ ನೀವು ಯಾವುದೇ ಒಂದು ವಿಕ್ಸ್ ಡಬ್ಬಿಯಲ್ಲಿ ಅಥವಾ ಯಾವುದೇ ಒಂದು ನಿಮ್ಮ ಹತ್ರ ಡಬ್ಬಿ ಇದ್ದರೂ ಕೂಡ ಅದರಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಹಾಗೆ ನೋಡ್ಬೋದು ನನ್ನ ಕೈಗಳು ಕೂಡ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ನಮ್ಮ ಕೂದಲು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಹೀಗೆ ಸ್ವಲ್ಪ ಡೈಲಿ ಹಚ್ತಾ ಬಂದರೂ ಕೂಡ ಸಾಕು, ತಲೆ ತೊಳ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಇದರಲ್ಲಿ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಮಾಡಿರುವಂಥ ಈ ಒಂದು ಹೇರ್ ಪ್ಯಾಕ್ನ ನೀವು ಕೂಡ ತಪ್ಪದೆ ಯೂಸ್ ಮಾಡಿ. ಹಾಗೂ ನೀವು ಕೂಡ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳೋಕ್ಕಿಂತ ಹೀಗೆ ಒಂದು ನೈಸರ್ಗಿಕವಾಗಿ ನೀವು ಮನೆಯಲ್ಲೇ ಮಾಡಿರುವಂಥ ಹೇರ್ ಪ್ಯಾಕ್ನ ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೂದಲು ಬೆಳೆಯುತ್ತೆ. ಹಾಗೂ ಕೂಡ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡ್ಬೋದು ನಾನಿಲ್ಲಿ ಕಬ್ಬಿಣದ ಕಡಾಯಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಟ್ಟಿದ್ದೆ. ಆಮೇಲೆ ನಾನು ಇದರೊಳಗೆ ಸಾಸಿವೆನ ಯೂಸ್ ಮಾಡ್ಕೋತಾ ಇದ್ದೇನೆ. ಸಾಸಿವೆ ಅಂತೂ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುತ್ತೆ. ಹಾಗೂ ಸಾಸಿವೆ ಎಣ್ಣೆ ಕೂಡ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಸ್ಕಿನ್ಗೆ, ನಮ್ಮ ತಲೆ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದು ಕೂಡ 100% ರಿಸಲ್ಟ್ ಕೊಡುತ್ತೆ. ಅದೇ ಸಾಸಿವೆ ಎಣ್ಣೆ ಅಂತೂ ತುಂಬ ಜನ ಊಟದ್ರಲ್ಲೂ ಬಳಸ್ತಾರೆ, ಅದಂತೂ ಎಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಹಾಗೂ ಇದು ಸಾಸಿವೆ ಎಣ್ಣೆ ಇಲ್ಲದೇ ಇರೋರು ಯಾರೂ ಇರೋದಿಲ್ಲ ಯೂಸ್ ಮಾಡದೇ ಇರೋರು. ಆದ ಕಾರಣ ಸಾಸಿವೆನ ಇದು ತುಂಬ ಈಸಿಯಾಗಿ ಸಿಗುತ್ತೆ. ಹಾಗೂ ನಾನು ಮೆಂತ್ಯ ಕೂಡ ಯೂಸ್ ಮಾಡ್ಕೋತಾ ಇದ್ದೇನೆ. ಮೆಂತ್ಯೆಯಿಂದ ಕೂಡ ನಮ್ಮ ತಲೆ ಬುಡದಿಂದ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಎಷ್ಟೇ ಉದುರಿದ್ರೂ ಕೂಡ ಮತ್ತೆ ಬೆಳೆಯುವ ಹಾಗೆ ಈ ಮೆಂತ್ಯವನ್ನು ತನ್ನ ಕಾರ್ಯ ಮಾಡುತ್ತೆ. ಇವೆರಡು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೇನೆ. ಮೆಂತ್ಯದಿಂದ ನಮ್ಮ ಕೂದಲಿಗೆ ವಿಟಮಿನ್ ಸಿ ಹಾಗೂ ಇ ಕೂಡ ದೊರಕುತ್ತೆ. ಅದು ಕೂಡ ಯಾವುದೇ ಒಂದು ನಾವು ಹೇರ್ ಪ್ಯಾಕ್ ಕೆಮಿಕಲ್ನ ಯೂಸ್ ಮಾಡ್ದೇನೆ ಹೀಗೆ ನೈಸರ್ಗಿಕವಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ಎರಡೂ ಕೂಡ ಹಾಕೊಂಡಿದ ನಂತರ ಹೀಗೆ ಒಂದು ಕಚ್ಚಿನ ಸಹಾಯದಿಂದ ಹೇಗೆ ಕೈ ಆಡಿಸ್ತಾ ಇರಿ. ಯಾಕಂದರೆ ಹಾಗೆ ಬಿಟ್ಟರೆ ಅದು ಒಂದೇ ತಲೆ ಮೆತ್ಕೊಳ್ಳೋ ಅಗತ್ಯ ಇರುತ್ತೆ. ಆದ ಕಾರಣ ನೋಡ್ಬೋದು ಈಗ ಮೆಂತ್ಯ ಸ್ವಲ್ಪ ಹೊತ್ತು ಹುರಿದುಕೊಂಡಿದೆ ಅಂತ ಹೀಗೆ ಕೈ ಆಡಿಸ್ತಾ ಇರಿ ಸ್ವಲ್ಪ ಹೊತ್ತು. ಈ ಒಂದು ಇನ್ಸ್ಟೆಂಟ್ ಹೇರ್ ಪ್ಯಾಕ್ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಜೀನ್ಸ್ ಬೇಕಾದರೂ. ಹಾಗೂ ಅವ್ರಿಗೆ ಬಿಯರ್ಡ್ಸ್ಗೆ ಕೂಡ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ನಾವು ಹೇರ್ ಪ್ಯಾಕ್ನ ಯೂಸ್ ಮಾಡಿದ್ದೇವೆ ಅಂತ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಶೈನಿಯಾಗಿ ನಮ್ಮ ಕೂದಲು ಕೂಡ ಕಾಣಿಸುತ್ತೆ. ಹಾಗೂ ನಾನು ಇದರಲ್ಲಿ ಸ್ವಲ್ಪ ಅಗಸೆ ಬೀಜನ ಯೂಸ್ ಮಾಡ್ಕೋತಾ ಇದ್ದೇನೆ. ಅಗಸೆ ಬೀಜದಿಂದ ಕೂಡ ತುಂಬಾ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಅಗಸೆ ಬೀಜದಿಂದ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಅಗಸೆ ಬೀಜ ಹಾಕಿದ ನಂತರ ಹೀಗೆ ಚಟಪಟ ಅಂತ ಹಾರುತ್ತೆ. ಹಾಗೂ ಗ್ಯಾಸ್ ಮೇಲೆಲ್ಲ ಬೀಳುತ್ತೆ. ಆದ ಕಾರಣ ನೀವು ಕೂಡ ಯಾವುದೇ ಒಂದು ಪ್ಲೇಟ್ ಆದರೂ ಹೀಗೆ ಒಂದು ಮುಚ್ಚಿದ್ರೆ ಸಾಕು, ಅದು ತಂತಾನೆ ಹುರ್ಕೊಳ್ಳುತ್ತೆ. ನಾವು ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ನಾನು. ನೋಡ್ಬೋದು ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿ, ಯಾಕಂದರೆ ತೆರೆದ್ರೆ ಮತ್ತೆ ಅಗಸೆ ಬೀಜ ಮತ್ತೆ ಹಾರುವ ಸಾಧ್ಯತೆ ಇರುತ್ತೆ. ಆದ ಕಾರಣ ಸ್ವಲ್ಪ ಹೊತ್ತು ನಾನು ಹೀಗೆ ಈ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟಿದ್ದೆ. ನೋಡ್ಬೋದು ನೀವು ಕೂಡ ಈ ಮುಚ್ಚಳ ತೆರೆದ ಮೇಲೆ ಎಷ್ಟು ಬ್ಲ್ಯಾಕಾಗಿ ಕಾಣಿಸುತ್ತೆ. ಹಾಗೂ ಅದರಲ್ಲಿರುವ ಎಣ್ಣೆ ಅಂಶ ಕೂಡ ಬಿಡುಗಡೆ ಆಗುತ್ತೆ ಅಂತ ನಾನು ತೆರೆದು ತೋರಿಸ್ತಾ ಇದ್ದೆ. ನೋಡ್ಬೋದು ಎಷ್ಟು ಶೈನಿಯಾಗಿ ಎಣ್ಣೆ ಕೂಡ ಬಿಟ್ಕೊಂಡಿದೆ ಸಾಸಿವೆಯಿಂದ. ಹಾಗೂ ಅಗಸೆಯಿಂದ ತುಂಬಾ ಎಣ್ಣೆ ಕೂಡ ಬಿಡುತ್ತೆ. ಆದ ಕಾರಣ ನೀವು ಕೂಡ ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡದೆ ಬಿಡಬೇಡಿ. ಹಾಗೂ ಇದು ಒಂದು ಸ್ಟೋರ್ ಮಾಡಿಟ್ಕೊಂಡ್ರೆ ಸಾಕು, ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಹೊಗೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ಎಷ್ಟು ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು. ಯಾಕಂದರೆ ಅಗಸೆ ಬೀಜನ ಎಷ್ಟು ಹುರಿದ ಮೇಲೆ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡಿದ ಮೇಲೆ ನಮ್ಮ ಕೂದಲು ಡೈಲಿಯಾಗಿ ನಾವು ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು.
ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಾ ಅಂದ್ರೇ ಟ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಯಾವಾಗ ಬೇಕಾದರೂ ನಮ್ಮ ವೈಟ್ ಹೇರ್ಸ್ ಎಲ್ಲೆಲ್ಲಿ ಇದೆಯೋ ಹಾಗೂ ನಮ್ಮ ಕೂದಲು ಎಲ್ಲೆಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಕೂದಲು ಉದುರ್ತಾ ಇದೆ, ಅಲ್ಲಲ್ಲಿ ಕೂಡ ನಾವು ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಳ್ಬಹುದು. ಅದು ಕೂಡ ಯಾರದೇ ಒಂದು ಸಹಾಯ ತಗೊಳ್ಳದೆ ನಾವಾಗೆ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಳ್ಬಹುದು. ಅಷ್ಟು ಈಸಿಯಾಗಿ ಈ ಒಂದು ಮಾಡ್ಕೊಳ್ಬಹುದು ಹೀಗೆ ಹೇರ್ ಪ್ಯಾಕ್ನ. ನಾನೊಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೇನೆ. ಇದು ಎಲ್ಲನೂ ಹುರಿದ ಮೇಲೆ ಹಾಗೂ ಹುರಿದ ನಂತರ ಒಂದು 5 ಮಿನಿಟ್ಸ್ ತಣ್ಣಕ್ಕಾದ್ಮೇಲೆ ಒಂದು ಕುಟ್ಟೋ ಕಲ್ಲನ್ನ ಯೂಸ್ ಮಾಡಿಕೊಂಡು ಅದರೊಳಗೆ ಕುಟ್ತಾ ಇದ್ದೇನೆ. ನೀವು ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬಹುದು. ನಾನು ಇದರಲ್ಲೇ ಮಾಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಮಾಡಿದರೆ ಜಾಸ್ತಿ ಎಣ್ಣೆ ಅಂಶ ಬಿಡೋದಿಲ್ಲ. ಹೀಗೆ ಕೈಯಿಂದ ನಾನು ಕುಟ್ಟಿ ತೋರಿಸ್ತಾ ಇದ್ದೇನೆ, ಅದರಿಂದ ತುಂಬಾ ಎಣ್ಣೆ ಬಿಡುತ್ತೆ ಅಂತ. ಹಾಗೂ ನೀವು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಬಿಟ್ಟಿದ್ದು. ಮಿಕ್ಸಿಯಲ್ಲಿ ಹಾಕೋದಿದ್ರೆ ಹಾಕೋಬಹುದು ಅಥವಾ ಹೀಗೆ ಕುಟ್ಟೋ ಕಲ್ಲಿದ್ರೆ ಕುಟ್ಟಬಹುದು. ಹೀಗೆ ಸ್ವಲ್ಪ ಹೊತ್ತು ಕುಟ್ಕೋತಾ ಇರಿ. ಈ ಒಂದು ಹೇರ್ ಪ್ಯಾಕ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಹಾಗೂ ಯಾವುದೇ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ನಮ್ಮ ಸೈಡ್ ಎಫೆಕ್ಟ್ದಿಂದ ಕೂಡ ದೂರ ಉಳಿಯುತ್ತೇವೆ. ಆದ ಕಾರಣ ನೀವು ಕೂಡ ಹೀಗೆ ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಬಹುದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಬೆಳಗೂ ಕೂಡ ಹಚ್ಚಿ ತೋರಿಸ್ತಾ ಇದ್ದೇನೆ ಹಾಗೂ ಬ್ಲ್ಯಾಕ್ ಕೂಡ ಕಾಣಿಸ್ತಾ ಇದೆ. ಇದರೊಳಗೆ ಯಾವುದೇ ಒಂದು ಎಣ್ಣೆನ ಯೂಸ್ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ಇದರೊಳಗೆ ಎಣ್ಣೆ ಕೂಡ ಬಿಡ್ತಾ ಇದೆ. ಅಗಸೆ ಬೀಜದಲ್ಲಿ ಜಾಸ್ತಿ ಎಣ್ಣೆ ಕೂಡ ಇರುತ್ತೆ ಹಾಗೂ ಸಾಸಿವೆಯಲ್ಲಿ ಕೂಡ ಜಾಸ್ತಿ ಎಣ್ಣೆ ಅಂಶ ಕೂಡ ಇರುತ್ತೆ. ಆದ ಕಾರಣ ನೋಡ್ಬೋದು ಹೀಗೆ ಉಂಡೆ ಕೂಡ ಮಾಡಿ ಇಟ್ಕೊಳ್ಬಹುದು ನಾವು ಯಾವುದೇ ಒಂದು ಡಬ್ಬಿಯಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ. ಹಾಗೂ ನಾನು ಹೀಗೆ ಕೈಗೆ ಆಡಿಸ್ತಾ ಇದ್ದರೆ ಎಣ್ಣೆ ಕೂಡ ನನ್ನ ಕೈಗೆಲ್ಲ ಕಡೆ ಮೆತ್ಕೊಳ್ತಾ ಇದೆ. ನೀವು ಹೀಗೆ ಕೈಗೆ ಹಚ್ಕೊಂಡು ಡೈರೆಕ್ಟಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಕೂಡ ಮಾಡ್ಕೊಳ್ಬೋದು ಎಲ್ಲೆಲ್ಲ ವೈಟ್ ಹೇರ್ಸ್ ಇದೆ ಅಂತ. ನಾನಿಲ್ಲಿ ಒಂದು ವಿಕ್ಸ್ ಡಬ್ಬಿನ ತೊಗೊಂಡು ಅದರೊಳಗೆ ಸ್ಟೋರ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಹೀಗೆ ಸ್ಟೋರ್ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ನೀವು ಇಟ್ಕೊಳ್ಬಹುದು. ಹಾಗೂ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಹಚ್ಕೊಳ್ಬಹುದು ಡೈರೆಕ್ಟಾಗಿ ನಮ್ಮ ಸ್ಕಿನ್ಗೆ. ಹಾಗೂ ಇದು ಹಚ್ಚಿದ ನಂತರ ನಾವು ಸ್ನಾನ ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ಯಾವುದೇ ಒಂದು ತಲೆ ಕೂಡ ತೊಳ್ಕೊಳ್ಳೋ ಅಗತ್ಯ ಇಲ್ಲ. ಡೈಲಿಯಾಗಿ ಯೂಸ್ ಮಾಡಿದ್ರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಥವಾ ವಾರದಲ್ಲಿ 1, 2, 3 ಸಲ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೇರೆಯವರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡದೆ ಹೋಗಬೇಡಿ. ಹಾಗೂ ನೀವು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.